ಚೆನ್ನಾಗಿ ಹೇಳ್ತಾವೆ ಹುಡುಗಿ. ಬಿಗ್ ಬಾಸ್ ಯಾರು ಇಷ್ಟ ಆಗ್ತಾ ಇದ್ದಾರೆ ನಿಮಗೆ? ಅದೇ ಹುಡುಗಿ ಯಾರು ಮೀನು ಬಿಗ್ ಬಾಸ್ ಮನೆಗೆ ಹೋಗಿ ಮೀನು ಸಾಂಬಾರು ಬೇಕಂದ್ರೆ ಕೊಟ್ರೆ ತಿನ್ಕೊಂಬರ್ತೀನಿ ಮೇಡಮ್. ಏನು ಬಿಡೋಕ್ಕಾಯ್ತದ? ಮೀನು ಸಾರ ಚೆನ್ನಾಗಿ ಮಾಡಿಕೊಟ್ರೆ ತಿನ್ಕೊಂಬರ್ತೀನಿ. ಸಕ್ಕರೆ ಹಾಕ್ಕೊಟ್ರೆ ತಿನ್ನಲ್ಲ. ಸಕ್ಕರೆ ಹಾಕ್ತಾರಂತ ಅದಕ್ಕೆ ಬೇಡ. ಸುದೀಪ್ ಸರ್ ಹೇಳಿದ್ರಲ್ಲ ಸಕ್ಕರೆ ಹಾಕ್ತಾರೆ. ಸುದೀಪ್ ಸರ್ ಹೇಳಿದ್ರು. ಓಕೆ, ಸುದೀಪ್ ಸರ್ ಹೇಳಿದ್ರು ಸಕ್ಕರೆ ಹಾಕ್ರೆ ತಿನ್ನೋಕ್ಕಾಗಲ್ಲ. ಅದು ಏನೋ ರುಚಿಯಾಗಿದ್ದರೆ ತಿಂತಾರೆ. ಸುದೀಪ್ ಸಾರು ಮಾಡಿಕೊಡ್ತಾರೆ ಇರಿ ಅವ್ರಿಗೇನೆ ಸಕ್ಕರೆ ಹಾಕಿ. ಒಂದು ಸತಿ ಬಿಗ್ ಬಾಸ್ ಒಳಗೆ ಹೋಗ್ತಾರಲ್ಲ ಕಿಚನ್ಗೆ, ಅವರೇ ಏನು ಮೀನು ಸಾರಿಗೆ ಸಕ್ಕರೆ ಹಾಕ್ಕೊಟ್ರೆ ಅವ್ರು ತಿನ್ನಲಿ, ಚೆನ್ನಾಗಿರುತ್ತೆ ಅವಾಗ. ಆ ಹುಡುಗಿ ಚೆನ್ನಾಗಿ ಇದು ಮಾಡ್ತಾಯಿದ್ಲು, ಅದು ನಮ್ಗೆ ಇಷ್ಟ ಆಯಿತು. ಆ ಹುಡುಗಿ ಹೆಸ್ರು ಗೊತ್ತಿಲ್ಲ, ಉತ್ತರ ಕರ್ನಾಟಕ ಕಡೆ ಅಲ್ಲ ಮೇಡಮ್. ಮಲ್ಲಮ್ಮ ಸೋಕೆ ಹಳ್ಳಿಯಿಂದ ಬಂದಿರೋದು ಪಾಪ. ಅವಜ್ಜಿ ಒಂಥರ ಡಿಫ್ರೆಂಟು. ಕಷ್ಟಜೀವಿಗಳಿಗೆ ಯಾವತ್ತೂ ಒಂದು ಅನುಕೂಲ ಮಾಡಿಕೊಡ್ಬೇಕು. ಬಿಗ್ ಬಾಸ್ ಮಾಡಿಕೊಡುತ್ತೆ, ಬಟ್ ಒಳ್ಳೆಯ ಇದು. ಈ ಸತಿ ಎಲ್ಲ ಕನ್ಸೆಪ್ಟ್ ಚೆನ್ನಾಗಿ ಇದು ಮಾಡಿದ್ದಾರೆ. ಏನಂದರೆ ಒಬ್ಬೊಬ್ರನ್ನ ಗುರುತಿಸಿ ಕರೆದು ಅವ್ರಿಗೆ ಬಿಗ್ ಬಾಸ್ ಅವ್ರಿಗೆ ಏನೋ ಒಂದು ಕೆಲಸ ಕೊಟ್ಟಿದೆ ಅಂದರೆ ಅವರು ಒಂದು ಜೀವನ ಕಟ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಅಷ್ಟು ಮಾತ್ರ ಹೇಳ್ಬಲ್ಲೆ. ಈ ಸಲ ಕಾಮನ್ ಪೀಪಲ್ಗೆ ಕೊಟ್ಟಿದ್ದಾರೆ ಅವಕಾಶ. ಹೌದು, ಅದು ಕಾಮನ್ ಪೀಪಲ್ ಕೊಟ್ಟಿರೋದಕ್ಕೆ ಇಷ್ಟ ಆಗ್ತಾ ಇರೋದು ನಮಗೂ. ಎಲ್ಲ ಇರೋರಿಗೆ ಕೊಟ್ಟರೆ ಏನು ಪ್ರೈಸ್, ಏನು ಇಲ್ದವ್ರು ಕೊಟ್ಟರೆ ಅಲ್ವಾ ಅವ್ರಿಗೂ ಜೀವನ ಕಟ್ಕೊಳ್ಳೋಕೆ ಅವಕಾಶ ಇರುತ್ತಲ್ವ, ಹಾಗಾಗಿ ಅಷ್ಟೇ. ಗೆಲ್ತಾರಂತೀರಾ ಮಲ್ಲಮ್ಮ ಅವರು? ಮಲ್ಲಮ್ಮ ಅವರು ಒಟ್ನಲ್ಲಿ ಫೈಟ್ ಮಾಡ್ತಾರೆ. ಮಲ್ಲಮ್ಮ ಅವರು ಖಂಡಿತ ಫೈಟ್ ಮಾಡ್ತಾಳೆ ಅಮ್ಮ. ನೋಡಬೇಕು, ಯಾಕಂದರೆ ಬಿಗ್ ಬಾಸ್ ಯಾವ ಥರ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಫಸ್ಟ್ ಸ್ಟಾರ್ಟಿಂಗೇ ತುಂಬ ಚೆನ್ನಾಗಿತ್ತು, ಒಳ್ಳೆ ಇದಿತ್ತು, ಕಾಮಿಡಿ ಆಗಿತ್ತು. ರಾಗಿ ರೊಟ್ಟಿ ತಿಂದರೆ ಆ ಕಡೆ ಜೋಳದ ರೊಟ್ಟಿ, ಕಡಕ್ ರೊಟ್ಟಿ ವರ್ಕ್ ಆಗುತ್ತೆ ಹೇಳೋಕ್ಕಾಗಲ್ಲ. ಇವಾಗ ಎಲ್ಲ ಕಡೆ ಇವಾಗ ಸುಮಾರು ಆ ಕಡೆ ಉತ್ತರ ಕರ್ನಾಟಕ ಕಡೆಯವರು ಎಲ್ಲ ಬಂದು ಯಾವ್ಯಾವ ಥರ ಇಂಪ್ರೂವ್ ಆಗ್ತಾ ಇದ್ದಾರೆ, ನಾವೇ ನೋಡ್ತಾ ಇದ್ದೀವಲ್ಲ. ಅದರಿಂದ ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ. ಸಿಕ್ಕವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬೋದು.